ಹಾಯ್ ಹಲೋ ನಮಸ್ತೆ. ತುಂಬ ದಿನ ಗ್ಯಾಪ್ ಆದಮೇಲೆ ಸಿಗ್ತಾ ಇದ್ದೀವಿ. ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಹೋಗಿದ್ದೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬೆಂಗಳೂರಿಗೆ. ಸೊ ಈಗ ಆ ವಿಡಿಯೋಯಿಂದ ಬರ್ತಾಯಿದ್ದೀನಿ. ಇದು ಗಿಫ್ಟ್ಸು ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಲ್ಲ, ಏನೋ ನಮ್ಮ ಕೈಲಾದಷ್ಟು ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ತೊಗೊಂಡು ನಾನು ನಮ್ಮ ಹುಡುಗ ಕೂತ್ಕೊಂಡು ಈ ಥರ ಸ್ವಲ್ಪ ಪ್ಯಾಕ್ ಎಲ್ಲ ಮಾಡಿಕೊಂಡು, ಅದು ಕಾಸ್ಟ್ಲಿದಾಗಿರಲಿ ಯಾವುದೇ ಆಗಿರಲಿ ಫ್ರೆಂಡ್ ಕಡೆಯಿಂದ ಬರೋ ಗಿಫ್ಟ್ ಅಂದರೆ ಅದ್ರ ಮಜಾನೇ ಬೇರೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಬಂದಿರೋದೆಲ್ಲ ಎತ್ತಿಟ್ಟಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಈ ಥರ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಗುರುವಾರ ನೈಟ್ ನಾನು ಬಿಜಾಪುರ ಟ್ರೈನ್ಗೆ ಬೆಂಗಳೂರಿಗೆ ಹೊರಟೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ಗೆ ಸಂಜೆ 6 ಗಂಟೆ ಆಗಿತ್ತು ನಾನು ಹೋಗೋಷ್ಟರಲ್ಲಿ. 6:15ಗೆ ಬಂತು ಟ್ರೈನು. ಹಾಫ್ ಆನ್ ಅವರಲ್ಲಿ ವೇಟ್ ಮಾಡಿದ್ದೆ. ನಮ್ಮ ಹುಡುಗ ಬಿಡೋಕ್ಕೆ ಬಂದಿದ್ದ. ಮತ್ತು ಟ್ರೈನ್ ಬಂತು 6:15ಗೆ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ದಿನ ಆಗಿತ್ತು ನಾನು ಒಬ್ಬಳೇ ಎಲ್ಲೂ ಹೋಗಿರಲಿಲ್ಲ. ಯಾಕಂದರೆ ಫ್ಯಾಮಿಲಿ ಅಂತ ಆದಮೇಲೆ ಜೊತೆಗೆ ಹೋಗ್ತೀವಲ್ಲ. ಟ್ರೈನಲ್ಲಿ ಊಟ ಎಲ್ಲ ಮಾಡಿಕೊಂಡೆ. ಊಟ ಆದಮೇಲೆ ಎಲ್ಲರೂ ಮಲಗಿದ್ರು, ಬಟ್ ನನಗೆ ನಿದ್ದೆನೇ ಬರ್ತಾಯಿದ್ದಿಲ್ಲ. ಫುಲ್ ಎಕ್ಸೈಟ್ಮೆಂಟು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ PUC ಫ್ರೆಂಡ್ಸ್ ಒಂದಿನ, ನನ್ನ ಡಿಗ್ರಿ ಫ್ರೆಂಡ್ಸ್ 2 ದಿನ ಅಂತ ಪ್ಲ್ಯಾನ್ ಆಗಿತ್ತು. ಸೊ ಫಸ್ಟ್ ಹೋಗಿದ್ದೆ ನಾನು PU ಫ್ರೆಂಡ್ಸ್ ಕಡೆ. ಬೆಳಗ್ಗೆ 5 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇಳಿದೆ. ಫ್ರೆಂಡು ಕ್ಯಾಬ್ ಬುಕ್ ಮಾಡಿದ್ಲು. ಹೊರಗಡೆ ಹೋದೆ. ಒಂದು 10 ಮಿನಿಟ್ಸ್ ವೇಟ್ ಮಾಡಿದರೆ ಕ್ಯಾಬ್ ಬಂತು. ಹತ್ಕೊಂಡು ಅವ್ರ ಮನೆ ಕಡೆ ಹೊರಟೆ. ಆಮೇಲೆ ಒಂದು ಹಾಫ್ ಆನ್ ಅವರ್ ಏನೋ ಜರ್ನಿ ಆಯಿತು ಅವ್ರ ಮನೆಗೆ. ಟ್ರಾಫಿಕ್ ಏನೂ ಇರಲಿಲ್ಲ. ಸೊ ಬೇಗನೆ ತಲುಪಿದೆ. ಇದು ಅವ್ರ ಅಪಾರ್ಟ್ಮೆಂಟು. ಇದು ನನ್ನ ಫ್ರೆಂಡ್ ಉಮಾ. ಇದು ಅವಳ ಮನೆ. ನನಗಂತೂ ತುಂಬಾ ಇಷ್ಟ ಆಯಿತು ಅವಳ ಮನೆ. ಭಾಳ ಚೆನ್ನಾಗಾಯಿತು, ಸ್ಪೇಷಿಯಸ್ ಆಗಿ. ಇದು ಅವಳ ಮಗಳು ಲೇಖನ. ಇನ್ನು ಹೋದ ತಕ್ಷಣ ಸ್ವಲ್ಪ ಮಲ್ಕೋ ಅಂತಂದ್ಲು. ನಂಗೆ ನಿದ್ದೆ ಬರಲಿಲ್ಲ ಆ್ಯಕ್ಚುಲಿ. ಅವಳು ಇನ್ನೊಬ್ಬ ದೊಡ್ಡ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಎಲ್ಲ ಟಿಫಿನ್ ಎಲ್ಲ ರೆಡಿ ಮಾಡ್ತಾಯಿದ್ಲು. ಇಲ್ಲೋಡಿ ಈ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಮೇಲೆಲ್ಲ ನೆಸ್ಟ್ ಇದೆ, ಅದರಲ್ಲೆಲ್ಲ ಬರ್ಡ್ಸ್ ಬಂದು ಕೂಡುತ್ತೆ ಅಂತೆ. ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ಮನೆಯೆಲ್ಲ ಒಂದು ರೌಂಡ್ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇನ್ನೊಬ್ಳು ಫ್ರೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. 10 o'clock ಅವಳು ಬಂದಳು. ನಮ್ದು ಅವತ್ತು ಗ್ರೀನ್ ಡ್ರೆಸ್ ಪ್ಲ್ಯಾನ್ ಆಗಿತ್ತು. ಸೊ ಈ ಥರ ಮ್ಯಾಚಿಂಗ್ ಹಾಕ್ಕೊಂಡು ನಾನು ತೊಗೊಂಡೋಗಿದ್ದ ಗಿಫ್ಟ್ನ ಅವ್ರಿಗೆ ಕೊಟ್ಟು ಸೆಲ್ಫಿ ಎಲ್ಲ ತೊಗೊಂಡು ರೆಡಿಯಾಗಿ ನಾವು ಹೊರಟಿದ್ದೆ. ಅವ್ರ ಮನೆ ಹತ್ರನೇ ಇರೋ ಟೆಂಪಲ್ಗೆ. ಅಷ್ಟರೊಳಗೆ ಅವ್ರ ಮನೆಗೆ ಸ್ವಲ್ಪ ಚೆನ್ನಾಗಿತ್ತು ಫೋಟೋಶೂಟ್ಗೆ ಅಂತ ಎಲ್ಲ ಕಡೆ ಎಲ್ಲ ಆ್ಯಂಗಲಿಂದನೂ ಫೋಟೋಶೂಟ್ ಮಾಡಿಕೊಂಡು ಮೂವರು ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಟಿದ್ದು ಚಾಮುಂಡೇಶ್ವರಿ ಟೆಂಪಲ್ ಅಂತ. ಮತ್ತು ದೂರ ಹೋದರೆ ಮಕ್ಕಳನ್ನ ಕಟ್ಕೊಂಡು ಬೇಗ ವಾಪಸ್ ಬರೋಕ್ಕಾಗಲ್ಲ, ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಮನೆ ಹತ್ರನೇ ಇರೋ ಟೆಂಪಲ್ಗೆ ಹೋಗಿದ್ವಿ. ಅದು ತುಂಬಾ ಚೆನ್ನಾಗಿತ್ತು ಟೆಂಪಲ್ಲು. ನೋಡಿರಿ, ಇದು ಎಂಟ್ರೆನ್ಸ್ ಟೆಂಪಲ್ದು. ದೇವಿ ಮಾತ್ರ ಮಸ್ತು. ನೋಡಿದ ತಕ್ಷಣ ಮೈ ಜುಮ್ ಅನ್ಬೇಕು ಆ ಥರ ಇತ್ತು. ನನಗಂತೂ ಭಾಳನೇ ಇಷ್ಟ ಆಯಿತು ಆ ಟೆಂಪಲ್ಲು. ಜನನೂ ಅಷ್ಟೊಂದಾಗಿ ಏನಿರಲಿಲ್ಲ. ನಾವು ಹೋಗಿದ್ದು ಫ್ರೈಡೇ, ಹಂಗಾಗಿ ಸ್ವಲ್ಪ ವಿಶೇಷ ಅಲಂಕಾರ ಎಲ್ಲ ನಡೀತಾ ಇತ್ತು ಇನ್ನೂ. ಇಲ್ಲಾಂದರೆ ಬೆಳಗ್ಗೆ ಬೇಗ ಮುಗಿಸ್ಬಿಡ್ತಿದ್ರು. ಫ್ರೈಡೇ ಆಗಿದ್ದರಿಂದ ಸ್ವಲ್ಪ ಎಲ್ಲ ನಿಧಾನ ಮಾಡ್ತಾಯಿದ್ರು. ಇದೆಲ್ಲ ಹೊರಗಡೆ. ಆಮೇಲೆ ಆ ಕಡೆ ಸ್ವಲ್ಪ ಹುಡುಗರೆಲ್ಲ ಸ್ವಲ್ಪ ಆಟ ಆಡಿದರು ಚೆನ್ನಾಗಿ ಹೊರಗೆ. ನಾವು ನಮ್ಮ ಲೋಕದಲ್ಲಿ ಬ್ಯುಸಿ ಇದ್ದರೆ ಅವ್ರ ಲೋಕದಲ್ಲಿ ಬ್ಯುಸಿ ಇದ್ದರು. ಆಮೇಲೆ ಅಲಂಕಾರ ಕಂಪ್ಲೀಟ್ ಆಗಿತ್ತು ಅಂತ ಮತ್ತೆ ಇನ್ನೊಂದು ರೌಂಡ್ ಹೋದ್ವಿ. ಇನ್ನೊಂದು ರೌಂಡ್ ಹೋದರೆ ನೋಡಿ ಯಾವ ಥರ ಇದೆ ದೇವಿ. ಮಸ್ತ್ ಕಳ ಇತ್ತು ದೇವಿ ಮಾತ್ರ. ಅದರಲ್ಲೂ ಬೆಂಗಳೂರಲ್ಲಿ ಹೂವಿನ ಡೆಕೋರೇಷನ್ ಕೇಳಬೇಕಾ, ಸೂಪರಾಗಿ ಮಾಡ್ತಾರೆ. ನಮ್ಮ ಕಡೆಗಿಂತ ಆ ಕಡೆ ಫುಲ್ ಫೇಮಸ್ ಡೆಕೋರೇಷನ್, ಹೂವಿನ ಅಲಂಕಾರ ಮಾಡೋದ್ರಲ್ಲಿ ಫುಲ್ ಚೆನ್ನಾಗಿತ್ತು. ಅಲ್ಲಿಂದ ಹೊರಗಡೆ ಬಂದ್ವಿ. ಈ ಥರ ದೇವಿ ಇತ್ತಲ್ಲೂ ಹೊರಗಡೆ ಅಲ್ಲಿ ದೀಪ ಎಲ್ಲ ಹಚ್ಚಿ ಬೆಳಗ್ತಾಯಿದ್ರು. ಅದಕ್ಕೆ ನಾವು ದೀಪ ಹಚ್ಚಿ ಬೆಳೆದಿದ್ವಿ. ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಮತ್ತು ಅಲ್ಲಿಂದ ಒಂದು ಪ್ರದಕ್ಷಿಣೆ ಹಾಕಿದ್ವಿ. ಹಿಂದೆ ಎಲ್ಲ ನಾಗಪ್ಪ ಅದು ಇದು ಎಲ್ಲ ಇತ್ತು. ಹುಡುಗರು ಅಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಂಡ್ರು. ಅಲ್ಲಿಂದ ಒಳಗಡೆ ಬಂದರೆ ಮತ್ತೆ ಭಟ್ರು ಸ್ವಲ್ಪ ಇದು ಕ್ಲೀನ್ ಮಾಡಿಕೊಡಿ ಅಂತಂದರು. ಅದೆಲ್ಲ ಕೆಳಗಡೆ ಅಂದರೆ ಅದೆಲ್ಲೇ ಹೂವಿಂದು ದಳ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ವಿ. ಕ್ಲೀನ್ ಮಾಡಿಕೊಟ್ಟು ಮತ್ತು ಹೊರಗಡೆ ಬಂದ್ವಿ. ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ಪೂಜಾರಿ ಕರೆದು ಸ್ವಲ್ಪ ದೇವ್ರದ್ದು ಪಾತ್ರೆ ತೊಳೆದು ಕೊಡ್ತೀರಾ ಅಂತ ಕೇಳಿದರು. ಸರಿ, ನಮ್ಮ ಹುಡುಗಿ ಕೇಳಬೇಕಾ, ಫಸ್ಟು ಹಿಂದೆ ಮುಂದೆ ಯೋಚನೆ ಮಾಡಲಾದೆ ಸರಿ ಅಂತೇಳಿ ಬಂದಳು. ಇವೆಲ್ಲ ಕೊಟ್ಟಿದ್ದರು ತೊಳೆಯೋಕ್ಕೆ. ಪೀತಾಂಬರ, ನಿಂಬೆ ರಸ ಎಲ್ಲ ಇಟ್ಟಿದ್ರು ಅವರು. ಫುಲ್ ಬೆಳಗ್ಗೆ ಅವತ್ತೆಲ್ಲ ಸ್ನಾನ ಮಾಡಿ ಬಂದಿದ್ಲಂತೆ. ಅನ್ನಿಸ್ತು ಮಾಡಿ ಬರ್ಬೇಕಂತ, ಟೆಂಪಲ್ಗೆಲ್ಲ ಹೋಗ್ತೀವಂತ. ಮಾಡಿ ಬಂದಿದ್ದಕ್ಕೂ ಸಾಕಾಯ್ತು ಅಂತ ಫುಲ್ಲು ಖುಷಿ ಅವಳಿಗೆ. ನಾವು ನೋಡು ವಿಚಾರನೇ ಮಾಡಲಿಲ್ಲ. ಇವಳ ಹೆಸರು ಉಮಾನೇ. ವಿಚಾರನೇ ಮಾಡಲಿಲ್ಲ ಉಮಾ. ಬಟ್ ಕೇಳಿದ ತಕ್ಷಣ ಹ್ಞೂ ಅಂತ ಒಂದೇ ಉಸಿದ್ನಾಗ ಹೋಗಿ ತೊಳೆಕತ್ತಾಳ ಅಂತ ನಾವು ಕಾಡ್ಸಿದ್ವಿ. ಆದರೆ ಪಾಪ ಅವಳ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟು ತಿಕ್ಕಿ ತೊಳೆದ್ಲು. ನಾವು ಸಾಕ್ಬಿಡು ಅಂತಿದ್ವಿ. ಕೇಳ್ತಾನೆ ಇಲ್ಲ ಅವಳು. ಮತ್ತು ನಾವು ಸ್ವಲ್ಪ ನೀರು ಹಾಕೋಣ, ಅವಳು
ಟ್ಯಾಪ್ ಇರಲಿಲ್ಲಲ್ಲ, ನೀರು ಹಾಕಿದೆ ತೊಳಿತಾಳೆ ಅಂತ ನಾನು ನೀರು ಹಾಕೋಣ ಅಂತ ಹೋದೆ. ಅಷ್ಟರಲ್ಲಿ ನೋಡಿ ಮಕ್ಕಳೆಲ್ಲ ಹೊರಗೆ ಆಟ ಆಡಕತ್ತಿದ್ರು, ಇಬ್ಬರು ಫುಲ್ ಎಂಜಾಯ್ ಮಾಡಕತ್ತಿದ್ರು. ನೈಟ್ ಏನೋ ಊಟ ಇರುತ್ತೆ ಅಂತಲ್ಲಿ ಪ್ರಸಾದ. ಈ ಥರ ಅವಳು ಸಾಕಂದ್ರೂ ಕೇಳ್ತಾನೆ ಇಲ್ಲ, ಮತ್ತೆ ಪಿತಾಂಬರ ತೊಗೊಳೋದು ತೊಳೆಯೋದು ಫುಲ್ ಇಂಟ್ರೆಸ್ಟಿಂಗಾಗಿ ತೊಳಿತಾ ಇದ್ಲು. ನಾನು ಸ್ವಲ್ಪ ನೀರು ಹಾಕಿದ್ದೆ ಅಷ್ಟು ಬಿಟ್ಟರೆ ನಾನೇನೂ ಮಾಡಿಲ್ಲ. ಅವಳೇ ಎಲ್ಲ ತೊಳೆದ್ಲು ಪಾಪ. ದೇವ್ರ ಕೆಲಸ, ಪುಣ್ಯದ ಕೆಲಸ ಚೆನ್ನಾಗಾಯ್ತು, ನನಗೆ ಖುಷಿ ಆಯಿತು ಅಂತಂದೆಲ್ಲ ಹೇಳ್ತಾ ಇದ್ಲು. ಎಲ್ಲ ತೊಳೆದ್ಮೇಲೆ ಎಲ್ಲಿಡೋದು ಅಂದ್ಲು. ಮತ್ತು ನಾನು ಕೈಯಲ್ಲಿ ಇಸ್ಕೊಂಡೆ. ಅದನ್ನೆಲ್ಲ ಎಲ್ಲದು ತೊಳೆದಾದ್ಮೇಲೆ ತೊಗೊಂಡೋಗಿ ಒಳಗೆ ಭಟ್ರಿಗೆ ಕೊಟ್ಟು ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ ನಾವು. ಭಟ್ರು ಇನ್ನು 12:30 ಮಹಾಮಂಗಳಾರತಿ ಆಗುತ್ತೆ ಇರ್ರಿ ಅಂದರು. ಇಲ್ಲ 11:30 ಆಗಿತ್ತು ಅಲ್ಲಿಗೆ. ಇಲ್ಲ ಸ್ವಲ್ಪ ಮನೇಲಿ ಕೆಲಸ ಇದೆ, ಇವಳು ಅಡುಗೆ ಒಂದು ಮಾಡಬೇಕಿತ್ತಲ್ಲ, ಅದಕ್ಕೆ ಮತ್ತೆ 11:30 ಅಂದರೆ 1 o'clock ಆಗಿಬಿಡುತ್ತೆ, ಲೇಟ್ ಆಗುತ್ತೆ ಅಂತ ನಾವು ಅದನ್ನು ಕೊಟ್ಟು ಮನೆ ಕಡೆ ಹೊರಟ್ವಿ. ನೋಡಿ ಇಷ್ಟು ಐಟಮ್ ನೋಡಿ, ಎಷ್ಟು ಪಳಪಳ ಅಂತ ಇದೆ. ಉಮ್ಮನ್ ಥರನೇ ಅವಳು ಮನ್ಸು ಹಿಂಗೆ ಪಳಪಳ ಅನ್ನತ್ತೆ, ಆ ಥರನೇ ಆ ಪಾತ್ರೆನೂ ಪಳಪಳ ಅಂತಿದ್ವು. ಸರಿ, ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ. ಹುಡುಗರು ಟಿ ವಿ ನೋಡ್ಕೊತ ಕೂತ್ಕೊಂಡ್ರು. ಅವ್ರು ಅದ್ರಲ್ಲಿ ಬ್ಯುಸಿ ಆದ್ರು. ಸ್ವಲ್ಪ ಏನೋ ಸ್ನ್ಯಾಕ್ಸ್ ಕೊಟ್ಲು ಫ್ರೆಂಡು. ಇನ್ನು ನಾವು ಕಿಚನಲ್ಲಿ ಬ್ಯುಸಿ ಆದ್ವಿ. ಈ ಥರ ಏನೋ ಮಾಡ್ತಾಯಿದ್ಲು, ಪಾಯಸ ಪುಳಿಯೋಗರೆ ಎಲ್ಲ. ನಾವು ಬಂದೀವಿ ಅಂತ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ಲು. ನಾವು ಹಂಗೆ ಸುಮ್ಮನೆ ಸ್ವಲ್ಪ ಹರಟೆ, ಸ್ವಲ್ಪ ಸುದ್ದಿ ಮಾಡ್ಕೊತ ಹಾಗೆ ಊಟಕ್ಕೆ ರೆಡಿ ಆಯಿತು. ಇನ್ನು ಊಟ ಮಾಡಿದ್ವಿ. ಈ ಥರ ವಿಡಿಯೋ ತೆಗೆಯೋರು ಯಾರೂ ಇರಲಿಲ್ಲ ನಮಗೆ, ಅದೇ ಬೇಜಾರಾಗಿದ್ದು. ಎಲ್ಲ ಸಣ್ಣ ಮಕ್ಳು ಇದ್ರಲ್ಲ, ಅವ್ರಿಗಂತೂ ಬರೋಲ್ಲ, ಬೇರೆ ಯಾರೂ ಇರಲಿಲ್ಲ ವಿಡಿಯೋ ತೆಗೆಯೋಕ್ಕೆ. ಸೊ ನಾವೇ ತಗೊಂಡ್ವಿ, ಸೆಲ್ಫಿ ಎಲ್ಲ ತಗೊಂಡ್ವಿ. ಮಸ್ತ್ ಆ ವಿಷಯ ಈ ವಿಷಯ, ನಮ್ಮ PU ಹೆಂಗಿತ್ತು, ಆ ಸರ್ ಹೆಂಗಿದ್ದು. ಆ್ಯಕ್ಚುಲಿ ನಾವು ಓದಿದ್ದು PCMB ಸೈನ್ಸು. ಆ ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಅದು ಇದಂತೇಳಿ ಸುದ್ದಿ ಮಾಡ್ಕೊತ ನಾವು ಊಟ ಆದಮೇಲೆ ಅವನು ಸೂರಜು ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋಣ ಅಂತ ಸ್ವಲ್ಪ ಹಠ ಮಾಡೋಕತ್ತ. ಅದಕ್ಕೆ ಅವರಮ್ಮ ಕರ್ಕೊಂಡು ಹೋದ್ರು. ನಮ್ಮನ್ನು ಕರ್ಲು ಬೇಡ ಅಂದ್ವಿ. ಅಲ್ಲಿ ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು ಅವ್ರ ಅಪಾರ್ಟ್ಮೆಂಟಲ್ಲಿ. ಅವಳು ಒಂದು ಸ್ವಲ್ಪ ಆಟ ಆಡಿಸ್ಕೊಂಬಂದ್ಲು. ಅಷ್ಟೊತ್ತಿಗೆ ನಾವು ಮತ್ತೆ ರೆಡಿ ಆದ್ವಿ, ಈವ್ನಿಂಗ್ ಮಾಲ್ಗೆ ಹೋಗೋಣ ಅಂತ. ನಾವು ಇಬ್ಬರು ರೆಡಿ ಆಗ್ತಾಯಿದ್ವಿ. ಇವಳು ಒಂದು ರೌಂಡ್ ಮಗನಿಗೆ ಆಟ ಆಡಿಸ್ಕೊಂಬಂದ್ಲು. ನೋಡಿ ಮಸ್ತ್ ಎಂಜಾಯ್ ಮಾಡ್ದ ಅವನು. ಪಾಪ ಬೆಳಗ್ಗೆಯಿಂದ ಕೇಳಕತ್ತಿದ್ದ ಆಮೇಲೆ ಅಂತ ನಾವು ಪೋಸ್ಟ್ಪೋನ್ ಮಾಡಿ ಕೊನೆಗೆ ನೋಡೋಕ್ಕಾಗ್ಲಾರ್ದೆ ಕರ್ಕೊಂಡು ಹೋದ್ಲು ಅವಳು. ಅದಾದಮೇಲೆ ರೆಡಿಯಾಗಿ ಅವಳು ಇನ್ನೊಬ್ಬ ಮಗಳೂ ಸ್ಕೂಲಿಂದ ಬಂದಳು. ಅವಳಿಗೆ ಮನೇಲಿ ಬಿಟ್ಟು, ಇಬ್ಬರು ಮಕ್ಕಳನ್ನು ಮನೇಲಿ ಬಿಟ್ಟು ಬಂದಳು ಆ್ಯಕ್ಚುಲಿ ಅವಳು. ಇವನು ಒಂದೇ ಕರ್ಕೊಂಡು ಹೊರಟ್ವಿ ಮಾಲ್ ಆಫ್ ಏಷ್ಯಾಗೆ. ಸುಮ್ಮನೆ ಮತ್ತು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿರ್ತೀವಲ್ಲ, ಏನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಂತ ನಾನು ಲಗೇಜ್ ಎಲ್ಲ ತೊಗೊಂಡೇ ಹೋಗಿದ್ದೆ. ಅಲ್ಲಿ ಹೊರಗಡೆ ಲಾಕರಲ್ಲಿಟ್ಟು ಒಳಗಡೆ ಹೋಗಿ ಒಂದು ರೌಂಡ್ ಸುತ್ತಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ನೋಡಿ ಕ್ಯಾಬ್ ಮಾಡ್ಕೊಂಡು ಈ ಥರ ಹೋದ್ವಿ ಮಾಲ್ಗೆ. ಹೋಗಿ ಒಳಗಡೆ ಹೋಗಿ ಒಬ್ಬರು ಆ್ಯಕ್ಚುಲಿ ಸೀರಿಯಲ್ ಆ್ಯಕ್ಟರ್ ಕಂಡ್ರು ನಮಗೆ. ಅವರು ಯಾರು ಅಂತ ರೆಕಗ್ನೈಸ್ ಮಾಡೋಷ್ಟೊತ್ತಿಗೆ ಅವ್ರು ಮುಂದೆ ಹೋಗಿಬಿಟ್ರು. ಇರಲಿ ಬಿಡು ಅಂತ ಮತ್ತೆ ವಾಪಸ್ ಹೋದರೆ ದೂರ ಹೋಗ್ಬಿಟ್ಟಿದ್ರು. ಇರಲಿ ಬಿಡು ಅಂತ ಸುಮ್ಮನೆ ಆದ್ವಿ. ಈ ಥರ ಎಂಟ್ರೆನ್ಸಲ್ಲೆಲ್ಲ ಫೋಟೋ ಶೂಟ್ಗೆ ಚೆನ್ನಾಗಿತ್ತು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಫೋಟೋ ಶೂಟೆಲ್ಲ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಫ್ಲೋರ್ ಎಲ್ಲ ಕಡೆ ಸುತ್ತಾಡಿದ್ವಿ ಆರಾಮಾಗಿ. ಅದು ಇದು ಮಾತಾಡ್ಕೊಂತ ನಕ್ಕಂತ. ಗೊತ್ತಲ್ಲ, ಫ್ರೆಂಡ್ಸ್ ಮೀಟ್ ಆಗಿಬಿಟ್ರೆ ಮಾತಕ್ಕಿಂತ ಹರಟೆಕ್ಕಿಂತ ನಗದೇ ಜಾಸ್ತಿ. ಸುಮ್ಮನೆ ನಗದೇ ಜಾಸ್ತಿ ಇರ್ತದೆ, ಇನ್ನೇನೂ ಇರೋಲ್ಲ. ಮಸ್ತ್ ಎಂಜಾಯ್ ಮಾಡಿದ್ವಿ ಮಾತ್ರ. ಇನ್ನೊಬ್ಳು ಮೀಟ್ ಆಗಬೇಕಾಗಿತ್ತು. ಆ್ಯಕ್ಚುಲಿ ನಮ್ಮದು 4 ಮೆಂಬರ್ಸ್ದು ಪ್ಲ್ಯಾನ್ ಇತ್ತು. ಅವ್ಳಿಗೇನೋ ಫ್ಯಾಮಿಲಿ ಎಮರ್ಜೆನ್ಸಿ ಅಂತ ಊರಿಗೆ ಹೋದ್ಲು ಅವಳು. ನಾವು ಹೋಗೋ ಒಂದು ದಿನ ಮುಂಚೆ. ನಮ್ಗೆ ಭಾಳ ಮಿಸ್ ಮಾಡ್ಕೊಂಡ್ವಿ ಅವಳನ್ನ. ತುಂಬಾ ಬೇಜಾರಾಯ್ತು ಪಾಪ. ಅವಳು ಬೇಜಾರು ಮಾಡ್ಕೊಂಡ್ಳು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದಲ್ಲ. ಸೊ ಇರಲಿ ಬಿಡು ಅಂತ ಉಮಾ ಸ್ಕ್ವೇರ್ ಪ್ಲಸ್ ಅನಿತಾ 3 ಜನ ಮೀಟ್ ಆಗಿದ್ದು. ಆಮೇಲೆ ಮತ್ತು ಅವಳೆಲ್ಲಿದ್ದಾಳೆ, ಅವಳೇನು ಮಾಡ್ತಿದ್ದಾಳೆ, ನೀನು ಹೆಂಗೆ ಇಲ್ಲಿದ್ದೀಯಾ, ಅದು ಇದೆಲ್ಲ ಸುದ್ದಿ ಮಾಡ್ಕೊತ ಫುಲ್ ಡೇ ಹೆಂಗೆ ಕಳೆದ್ವೋ ಗೊತ್ತಾಗಲಿಲ್ಲ ನಮಗೆ. ಇವಳು ಉಮಾದೇವಿ ಆ್ಯಕ್ಚುಲಿ ಪೊಲೀಸು. ನಾವು ಅವಳ ಸ್ಟೋರಿ ಕೇಳ್ಕೊತ ಹಾಗೆ ಅದು ಇದು ಅಂತ ಮಾತಾಡ್ಕೊತ ನಮಗೇನು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಅಷ್ಟೊತ್ತಿಗೆ 5:30 ಆಗ್ತಾಯಿತ್ತು. ಮತ್ತು ನಾವು ಎಲ್ಲರೂ ಡಿಸ್ಕಸ್ ಆಗೋದಿತ್ತಲ್ಲ. ಅವಳಿಗೆ ಮನೆ ಹತ್ರನೇ ಇತ್ತು. ನಾನು ಬೇರೆ ಇನ್ನೊಬ್ಬ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು, ಸ್ವಲ್ಪ ದೂರನೇ ಇತ್ತು. ಅವಳು ಇನ್ನೊಬ್ಳು ಹೋಗಬೇಕಾಗಿತ್ತಲ್ಲ. ಅದಕ್ಕೆ ಇನ್ನು ಏನಾದರೂ ಸ್ವಲ್ಪ ತಿಂದು ಹೋಗೋಣ ಅಂತ ಮೇಲೆ ಹೋದ್ವಿ. ಡ್ರೈ ಫ್ರೂಟ್ಸ್ ನೋಡಿ ಎಷ್ಟು ವೆರೈಟೀಸ್ ಇತ್ತು ಡ್ರೈ ಫ್ರೂಟ್ಸು. ಅಲ್ಲಿಂದ ಅವ್ನಿಗೇನು ಬೇಕು ಅಂದರೆ ಅವ್ನು ಏನಂತ ಸೆಲೆಕ್ಟ್ ಮಾಡ್ತಾನೆ ಇರಲಿಲ್ಲ. ಅದು ಅಂತ ಅವ್ನು ಕನ್ಫ್ಯೂಷನ್ನಾಗೆ ಇದ್ದ. ಕೊನೆಗೆ ಒಂದು 2 ಪೀಸ್ ಕೇಕ್ ತೊಗೊಂಡು ಒಂದು ವೆಜ್ ರೋಲ್ ತೊಗೊಂಡು ತಿಂದ್ವಿ. ತಿಂದು ಮತ್ತು ಅವಳೊಂದು ಸ್ವಲ್ಪ ಏನೋ ಪರ್ಚೇಸ್ ಮಾಡಿದ್ಲು. ಅದನ್ನೆಲ್ಲ ತೊಗೊಂಡು ತಿಂದು ಹೊರಗಡೆ ಬಂದ್ವಿ. 6 ಗಂಟೆ ಆಗ್ತಾ ಬಂತು. ಹೋಗೋಣ, ಸ್ವಲ್ಪ ಕ್ಯಾಬ್ ಬುಕ್ ಮಾಡಿಬಿಡು ಅಂತ ಹೇಳಿದ್ವಿ ಅವಳಿಗೆ. ಅವಳು ಪಾಪ ನಮ್ಮಿಬ್ರನ್ನ ಕಳಿಸಿ ಆಮೇಲೆ ಅವಳು ಹೋದ್ಲು ಮನೆಗೆ. ಹತ್ರನೇ ಅಲ್ಲ, ಇಲ್ಲಿ ಪರವಾಗಿಲ್ಲ ಅಂತ. ಮತ್ತು ವಾಪಸ್ ಬರ್ತಾ ಹಾಗೆ ಎಲ್ಲಿ ನಮಗೆ ಚೆನ್ನಾಗಿ ಲೊಕೇಶನ್ ಕಾಣಿಸ್ತೋ ಅಲ್ಲಿ ಫೋಟೋಸ್ ತಕ್ಕೊತ
ಎಷ್ಟು ಜನ ಕರೆದ್ವಿ ನಾವು ಗೆಟ್ ಟುಗೆದರ್ ಮಾಡೋಣ ಅಂತ, ಯಾರೂ ಬರೋಕ್ಕೆ ಮನಸ್ಸು ಮಾಡಲಿಲ್ಲ. ಒಬ್ಬೊಬ್ಬರು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತಾರೆ, ಒಬ್ಬರೊಬ್ಬರು ಫಂಕ್ಷನ್ಸ್ ಇದೆ, ಇನ್ನು ಕೆಲವೊಬ್ಬರು ಇಡ್ಲಿ ಬಿಡು ಮತ್ತು ಬೆಂಗಳೂರಿಗೂ ಏನೋ ಅಷ್ಟು ದೂರ ಬರೋಕ್ಕಾಗಲ್ಲ. ಹೀಗೆ ಕೊನೆಗೆ ಸಿಕ್ಕಿದ್ದೆ ನಾವು 3 ಹೋಗ್ಲಿ ಬಿಡು, 3 ಜನ ಆದರೂ ಸಿಕ್ಕುವಲ್ಲ ಅಂತ ಅದೇ ಖುಷಿ ಇದೆ ನಮಗೆ. ಮತ್ತು ಯಾವಾಗ ಸಿಗ್ತೀವೋ ಏನೋ ಗೊತ್ತಿಲ್ಲ. ಸಿಕ್ಕಿರೋ ಟೈಮ್ನ ಮಸ್ತು ಎಂಜಾಯ್ ಮಾಡೋಣ ಅಂತ ಮಸ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಾಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದುಬಿಡ್ತಲ್ಲ ಅಂತ ಒಂಥರ ಬೇಜಾರಿತ್ತು. ಇಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ, ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಪ್ಲ್ಯಾನ್ ಮಾಡೋಣ, ಎಲ್ಲ ಸಿಂಗಲ್ ಬೇಡ ಫ್ಯಾಮಿಲಿ ಮೀಟ್ ಆಗೋಣ ಅಂತ ಇದು ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊತ ಬಂದ್ವಿ. ಹೊರಗಡೆ ಕೆಳಗಡೆ ಎಲ್ಲ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಬಂದಮೇಲೆ ಮತ್ತೆ ಕ್ಯಾಬ್ ಬುಕ್ ಮಾಡಿದ್ಲು, ಲಗೇಜ್ ತೊಗೊಂಡೆ ನಾನು. ಈ ಥರ ಇತ್ತು ನಮ್ಮ ದಿನ, ಬಟ್ ಮಸ್ತ್ ಇತ್ತು. ಇದು ಹೊರಗಡೆ ಕ್ಯಾಬ್ಗೆ ಇಲ್ಲೇ ವೇಟ್ ಮಾಡ್ತಾಯಿದ್ವಿ ನಾವು. ನೋಡಿ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಅವರಿಬ್ಬರಿಗೆ ಬಾಯ್ ಬಾಯ್ ಹೇಳ್ತಾ ನಾನು ಹೊರಟೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ಗೆ ಹೋದೆ, ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಹತ್ತಿದೆ. ನನ್ನ ಫ್ರೆಂಡು ಎಲ್ಚನಹಳ್ಳಿಗೆ ಬರೋಕ್ಕೆ ಹೇಳಿದ್ಲು. ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ 7 ಏನೋ ಆಗಿತ್ತು ನನಗೆ. ಮತ್ತು ಮೆಟ್ರೋಲ್ಲಿ 1 ಅವರ್ ಆಯಿತು. 8 o'clock ರೀಚ್ ಆದೆ ಅನ್ಕೊತೀನಿ ನಾನು, ಹೆಚ್ಚು ಕಡಿಮೆ. 8 o'clock ಹೋಗಿದ್ರೆ ಪಾಪ ಅವಳು ನನಗೆ ಕ್ಯಾಬ್ ಬುಕ್ ಮಾಡಿದರೆ ಅಲ್ಲಿ ಸ್ವಲ್ಪ ಒಂದು 10 ನಿಮಿಷ ವೇಟ್ ಮಾಡಿದೆ ನಾನು. ಆ್ಯಕ್ಚುಲಿ ಲೇಟ್ ಆಯಿತು ಅವ್ರದ್ದು. ನೋಡಿದೆ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್. ಮತ್ತು ಬಂತು ಕ್ಯಾಬು, ಹತ್ಕೊಂಡೆ. ಬರೀ ಇದ್ದಿದ್ದೆ 8 ಕಿಲೋಮೀಟ್ರ್ ಅವ್ರ ಮನೆ. ನಮ್ಮ ಕಡೆ ಎಲ್ಲ 8 ಕಿಲೋಮೀಟ್ರ್ ಅಂದರೆ 5 ನಿಮಿಷದಲ್ಲಿ ಹೋಗ್ತೀವಿ ನಾವು, ಬೇಡ 10 ನಿಮಿಷದಲ್ಲಿ ಹೋಗ್ತೀವಿ. ಅಲ್ಲಿ ಬೇಕಾಗಿದ್ದು 40 ಮಿನಿಟ್ಸು. ಫುಲ್ಲು ಟ್ರಾಫಿಕ್ ಇತ್ತು. ಅವಳು ಕರೆಕ್ಟ್ ಬರ್ತೀನಿ ಅಂದವಳು, ಅದಕ್ಕೆ ಬರಲಿಲ್ಲ. ಮತ್ತು ಡಬಲ್ ಕೆಲಸ ಆಗುತ್ತೆ ಅಂತ ನೋಡಿ 8:20 ಆಗಿತ್ತು ಅಲ್ಲಿಗೆ. 8:30ಗೆ ಮನೆ ರೀಚ್ ಆದೆ. ಅವಳು ನೋಡಿ ಫುಲ್ ಖುಷಿ ಆಯಿತು. ಊಟ ರೆಡಿ ಇತ್ತು, ಊಟ ಮಾಡಿ ಮತ್ತು ಇನ್ನೊಬ್ಳು ಫ್ರೆಂಡ್ ಇದ್ಲು ಅಲ್ಲೇ ಹತ್ತಿರದಲ್ಲಿ ಮೀಟಾಗಿ ಬರೋಣ ಅಂತ ಸ್ಕೂಟಿ ತೊಗೊಂಡು ಅಲ್ಲಿಗೆ ಹೋದ್ವಿ. ಅವಳದು ಫೋಟೋಸ್ ತೊಗೊಳ್ಳಿಲ್ಲ ಆ್ಯಕ್ಚುಲಿ. ವಾಪಸ್ ಬಂದ್ವಿ. ಅವತ್ತು ಆಂಟಿ ಬರ್ಡೇ ಅಂತ ಗೊತ್ತಾಯಿತು, ಅದೊಂದು ಚೂರು ಸೆಲೆಬ್ರೇಷನ್ ಆಯಿತು. ಇನ್ನೇನು ಅದನ್ನು ಮುಗಿಸ್ಕೊಂಡು ಊಟನೆಲ್ಲ ಆಗಿತ್ತಲ್ಲ, ಫುಲ್ಲು ಟಯರ್ಡ್ ಆಗಿತ್ತು ನನಗೆ. ಟಯರ್ಡ್ ಆಗಿದ್ದರಿಂದ ಮಲ್ಕೊಳೋಣ ಅಂತ ಮಲ್ಕೊಳಕ್ಕೆ ಹೋದ್ವಿ. ಏನಾಗಲಿ ಈ ಥರ ಫ್ರೆಂಡ್ಸ್ನ ಆಗಾಗ ಮೀಟ್ ಮಾಡ್ತಿರ್ಬೇಕು, ತುಂಬ ಖುಷಿಯಾಗುತ್ತೆ. ಇದು ನಮ್ಮ PU ಮತ್ತು ಹೈಸ್ಕೂಲ್ ಫೋಟೋಸು. ಮತ್ತು ಇದು ನನಗೆ ಚಿಕ್ಕ ವಯಸ್ಸಿಂದ ಬಂದಿದ್ದೆಲ್ಲ ಗ್ರೀಟಿಂಗ್ಸ್ ಇನ್ನೂ ತುಂಬಾ ಇದ್ದಾವೆ. ಇದು ಸ್ಯಾಂಪಲ್ಸ್ ಅಷ್ಟೇ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬೈ ಬಾಯ್, ಟೇಕ್ ಕೇರ್.